ನೋಡಿ, ಮಾಗಡಿ ರಾಜಕಾರಣಿಗಳು ಯಾರು ಮಾಗಡಿಯ ಅಭಿವೃದ್ಧಿಗೆ ಚಿಂತಕರಾಗಲಿ ಅಥವಾ ಮಣ್ಣಿನ ಋಣ ತೀರಿಸಬೇಕು ಅಂತಾಗಲಿ, ಇತಿಹಾಸವನ್ನು ಉಳಿಸ್ಕೋಬೇಕಂತಾಗಲಿ, ಅಥವಾ ಈ ಪುಣ್ಯ ಭೂಮಿಲಿ ಹುಟ್ಟಿದಂಥ ಪುಣ್ಯಾತ್ಮರ ಸ್ಮರಣೆ ಮಾಡಬೇಕು ಅನ್ನುವಂಥ ಆಲೋಚನೆ ಜನನಾಯಕರಿಲ್ಲ. ರೈತರಲ್ಲಿ, ಜನಸಾಮಾನ್ಯರಲ್ಲಿ, ವಿಚಾರವಂತರಲ್ಲಿ ಇದೆ. ಅವರ ಧ್ವನಿಗೆ ಈ ರಾಜಕಾರಣಿಗಳು ಸೊಪ್ಪು ಹಾಕೋದಿಲ್ಲ. ನಿಮ್ಗೆ ಯಾಕೆ ನಡೀರಿ ಮಾಡ್ತೀವಿ ಅಂತಾರೆ. ಎರಡನೇ ದಿನ ಕೇಳಿದ್ರೆ ಯಾಕಪ್ಪ ಮಗ ತಿಳ್ಕೊಂಡು ನಮಗೆ ಯಾಕೆ ಅಂತ ಅವ್ರು ಸುಮ್ಮನೆ ಆಗ್ತಾರೆ. ಹಾಗಾಗಿ ಈ ವಿಚಾರಗಳು ಇದ್ದರೂ, ಮನಸ್ಸಿನಲ್ಲಿ ಮಾಡಬೇಕು ಅಂತ ಇದ್ದರೂ, ಹೇಳಬೇಕು ಅಂತ ಮನಸ್ಸಲ್ಲಿದ್ದರೂ ಅಲ್ಲೋಗಿ ಸ್ಥಗಿತವಾಗಿ ನಿಂತ್ಕೋತಾರೆ. ಇದು ಮಾಗಡಿಲುವಂಥ ಸನ್ನಿವೇಶ. ಅದಾದ ನಂತರ 2003ರಲ್ಲಿ ಕೆಂಪೇಗೌಡರ ಶಿಲಾನ್ಯಾಸ ಆದ ನಂತರ 2004ರಲ್ಲಿ ಈ ಒಂದು ಕೆಂಪೇಗೌಡರ ಪಶ್ಚಿಮ ಭಾಗದ ಕಂದಕವನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾದ. ಆಗ ನಾವು ಇಲ್ಲ, ಇದು ಆಗಬಾರ್ದು, ಇದು ಕೆಂಪೇಗೌಡರ ಕಂದಕನೇ ಮುಚ್ಚಿದ ಮೇಲೆ ಕೆಂಪೇಗೌಡರ ಕೋಟೆ ಎಲ್ಲಿ ಉಳಿತದೆ ಅನ್ನುವಂಥ ವಿಚಾರವನ್ನು ನಾವು ಮನಗಂಡಾಗ ಆಗ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ರು. ಆಗ ನಾನು ನೋಡಿ, ಕೆಂಪೇಗೌಡರ ಕೋಟೆಯ ವಿಷಯವಾಗಿ ಈ ರೀತಿ ಆದಮೇಲೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಸಾಕಷ್ಟು ಮಹನೀಯರು, ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಹಿರಿಯ ಸಾಹಿತಿಗಳು, ಸಂಶೋಧಕರು, ಈ ರಾಜ್ಯದಲ್ಲಿ ಅವರ ಮಾತಿಗೆ ಪ್ರತಿಯಾಗಿ ಹೇಳುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವ್ರು. ಆಮೇಲೆ ಸಾಹಿತಿಗಳು ಅಂತ ಕಾಮತ್ರವರು, ಆಮೇಲೆ ಅವತ್ತಿನ ನ್ಯಾಯವಾದಿಗಳಾಗಿ ಒಳ್ಳೆಯ ಹೆಸರನ್ನು ರಾಜಕೀಯವಾಗಿ ಛಾಪ್ ಮೂಡಿಸಿದಂಥ ನಮ್ಮ ಪ್ರಮೀಳಾ ನೇಸರ್ಗಿಯವರು, ಇವತ್ತು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ರವರು, ರಾಮಚಂದ್ರೇಗೌಡರು, ನಮ್ಮ ರಾಜ್ಯದಲ್ಲಿ ನೀರಾವರಿ ಮತ್ತು ರೈತರಲ್ಲಿ ಒಂದು ಚೈತನ್ಯವನ್ನು, ಒಂದು ಬೆಳೆಗೆ ನೀರನ್ನು ಕೊಡಬೇಕು ಅಂತಂದರೆ ಯಾವ ರೀತಿ ಅದನ್ನು ಮಾಡಬೇಕು ಅಂತೇಳಿ ದಕ್ಷತೆಯಿಂದ ಸರ್ಕಾರಕ್ಕೆ ದಾರಿ ಮತ್ತು ಬೆಳ್ಳಿ ತೋರಿಸಿ ದಾರಿಯನ್ನು ತೋರಿಸಿದವರು ಎಚ್ ಎನ್ ನಂಜೇಗೌಡರು. ಹೀಗೆ ಆಮೇಲೆ ಸಾರಾ ಗೋವಿಂದ್ ಅವರು ಎಲ್ಲ ಪ್ರತಿ ಹೇಳಕ್ಕೆ ಹೋದರೆ ಅದೊಂದು ದೊಡ್ಡ ಪಡೆ, ಅದು ನಿಂತ್ಕೊಂಡು ಹೋರಾಟವನ್ನು ಮಾಡಿದ್ವಿ. ಇದು ಯಾಕೋ ಸರಿ ಹೋಗಲಿಲ್ಲ, ಹೋಗ್ತಾ ಅಂತ ಏನು ಮಾಡಿದ್ರು, ಯಾತಕ್ಕೋಸ್ಕರ ಮುಚ್ಚೋದು, ಇದು ಹಳ್ಳ ಅಂತ ಮುಚ್ತೀವಿ ಅಂತ ಅಂದರು. ಹಳ್ಳ ಅಂತ ಮುಚ್ಚಬೇಕಾದ್ರೆ ಕೆಂಪೇಗೌಡರ ಕೋಟೆ ಅಷ್ಟು ಹೈಟ್ ಇದೆ, ಕಂದಕದಲ್ಲಿ ನೀರು ತುಂಬಿ ಮೊಸಳೆಗಳನ್ನು, ವಿಷಸರ್ಪಗಳನ್ನು ಬಿಟ್ಟು ಆ ಕೋಟೆಗೆ ಯಾರಾದರೂ ಕದ್ದು ದಾಳಿ ಮಾಡೋದಕ್ಕೋಸ್ಕರ ಮಾಡಿರುವಂಥ ಕಂದಕವನ್ನು ಹಳ್ಳ ಅಂತ ಹೇಳ್ತಾರೆ ಅಂದಾಗ ಇವರು LLB, MBS, BCom ಇವೆಲ್ಲ ಓದಿದ್ದು ಇದೇನಾ? ಸಂಸ್ಕಾರವಂತರು ಹೇಳೋ ಮಾತಾ ಇದು? ಅದನ್ನು ಎಲ್ಲ ಒಂದು ಉತ್ತರ ಕೊಟ್ಟು ಅದನ್ನು ಮುಚ್ಚೋದಕ್ಕೆ ಇವರು ರಾಜಕೀಯದ ಪ್ರಭಾವವನ್ನು ಬೀರಿದರು. ಅವತ್ತು SC ಬಾಲಕೃಷ್ಣ ಅವರು ಶಾಸಕರಾಗಿದ್ದರು. ಹಾಗಾಗಿ ಅವತ್ತಿನ ಸರ್ಕಾರ ಅವ್ರದ್ದೇ ಇತ್ತು, ದೇವೇಗೌಡರು ಸರ್ಕಾರ ಇತ್ತು. ಅದರ ವ್ಯಾಪ್ತಿಯಲ್ಲಿ ಇವರು ಒಬ್ಬರು 5 ಜನದಲ್ಲಿ ಒಬ್ಬ ಗುರುಸ್ಕೊಂಡಂಥ SC ಬಾಲಕೃಷ್ಣ ಅವರು ಸರ್ಕಾರ ಅವ್ರು ಹೇಳಿದ್ದು ನಡೀತಾ ಇತ್ತು. ಆ ಒಂದು ವಿಚಾರ ಬಂದಾಗ ಇದು ಸಾಕಷ್ಟು ಪ್ರತಿಭಟನೆ ಆಯಿತು. 16,000 ಜನ ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ಮಾಡಿದ್ರು ಈ ದಿನೇ ಯಾವತ್ತೂ ಅದು ಜನರ ಬೆಂಬಲ ಅತಿ ಹೆಚ್ಚಾಯಿತು. ಆಗ ಅನ್ನಿಸ್ತು, ಇಲ್ಲ ಇದೇನೋ ನಮಗೆ ಸಮಸ್ಯೆ ಆಗ್ತದೆ, ಏನಾದ್ರು ಮಾಡಬೇಕು ಅಂಥೇಳಿ ಎಲ್ಲರೂ ಒಂದು ಕೇಸಲ್ಲಿ ಸಿಗಿಸ್ಬೇಕು, ಏನಾದ್ರು ಮಾಡಿ ಕೃಷ್ಣಮೂರ್ತಿ ಅವ್ರದ್ದೇನೋ ವೀಕ್ನೆಸ್ ಹುಡುಕ್ಬೇಕು ಅನ್ನೋದು. ನಮ್ಮ ಜೊತೆಗೆ ಯಾರನ್ನ ಬಂದು ಯಾವನ್ನ ಹೆಣ್ಮಕ್ಳು ಕಳ್ಸೋದು, ಏನೋ ಸಾಲ ಬೇಕಂತ ಕೇಳೋದು, ಇಲ್ಲ ಭೂಮಿ ಡೀಲ್ ಮಾಡಿ ಅಂತ ಕೊಟ್ಬಿಟ್ಟು ಅಲ್ಲೇನೋ ಇವ್ರು ಮಾಡಿದ್ದು ಒಂದು ವಿದ್ಯೆ ಅಲ್ಲ, ಎಲ್ಲ ವಿದ್ಯೆಗಳು ಮಾಡಿದ್ದಾರೆ. ನಾವು ಸರಿಯಾಗಿದ್ದಾಗ ನಮಗೇನು ಅದನ್ನು ಹೇಳ್ಕೊಳ್ಳೋಂಥದ್ದಿಲ್ಲ, ಅದೆಲ್ಲ ಬಂತದ್ದು ನಸಸ್ ಹೋಗಿದೆ. ಏನೂ ಸಿಕ್ಕಿಲ್ವಲ್ಲ ಇದನ್ನು ಹೇಳಕ್ಕೆ ನೋಡಿದ್ರೆ ದೊಡ್ಡ ಹೆಸರು ಮಾಡೋನು ಅಂತಾರೆ, ಯಾವ್ದು ನೋಡಿದ್ರು ಏನೂ ಸಿಗ್ತಾ ಇಲ್ಲ. ಮತ್ತು ಇವನು ಹಿಡಿಯೋದು ಹೆಂಗೆ? ಕೊನೆಗೆ ಪೊಲೀಸ್ ಇಲಾಖೆನ ಮುಂದೆ ಬಿಟ್ಟರು.